ಹಾಸ್ಟೆಲ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಿಢೀರ್ ಭೇಟಿ. ಹಿಂದುಳಿದ ವರ್ಗಗಳ ಸ್ನಾತಕೋತ್ತರ ಮಹಿಳಾ ಹಾಸ್ಟೆಲ್ಗೆ ವಿಸಿಟ್. ಹಾಸ್ಟೆಲ್ ವ್ಯವಸ್ಥೆ ಪರಿಶೀಲಿಸಿ ವಿದ್ಯಾರ್ಥಿನಿಯರೊಂದಿಗೆ ಚರ್ಚೆ. ಇಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭುವೊಂದಿಗೆ ತುಮಕೂರಿನ ಕ್ಯಾಸಂದ್ರಾದಲ್ಲಿರುವ ಸ್ನಾತಕೋತ್ತರ ಮಹಿಳಾ ವಿದ್ಯಾರ್ಥಿ ನಿಲಯಕ್ಕೆ ದಿಢೀರ್ ಭೇಟಿಯನ್ನ ನೀಡಿದ್ರು. ನಗರಕ್ಕೆ ಸಮೀಪವಿರುವ ಬಸವಪಟ್ಟಣದ ಮೈದಾಳ ರಸ್ತೆಯಲ್ಲಿರುವ ದೇವರಾಜರಸು ಹಿಂದುಳಿದ ವರ್ಗಗಳ ಸ್ನಾತಕೋತ್ತರ ಮಹಿಳೆಯರ ವಿದ್ಯಾರ್ಥಿ ನಿಲಯಕ್ಕೆ ಪರಮೇಶ್ವರ್ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅಡುಗೆ ಮನೆಯ ಸ್ವಚ್ಛತೆ, ರೂಂಗಳ ಸ್ವಚ್ಛತೆ ನೋಡಿ ಲೈಬ್ರರಿ ರೂಂಗೆ ವಿಸಿಟ್ ಮಾಡಿದ್ರು. ನಂತರ ವಿದ್ಯಾರ್ಥಿಗಳು ಮಲಗುವ ಕೋಣೆಗೆ ತೆರಳಿ ಬೆಡ್ಗಳ ಸ್ವಚ್ಛತೆಯನ್ನ ಪರಿಶೀಲಿಸಿದ್ರು. ಇದೇ ವೇಳೆ ವಿದ್ಯಾರ್ಥಿಗಳೊಂದಿಗೆ ಹಾಸ್ಟೆಲ್ನ ವ್ಯವಸ್ಥೆಯ ಬಗ್ಗೆ ಚರ್ಚಿಸಿ ಮಾಹಿತಿಯನ್ನ ಪಡೆದ್ರು. ಇನ್ನು ಊಟದ ಮೆನುವನ್ನ ಕೂಡ ಪರಿಶೀಲಿಸಿದ್ರು. ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, ಹಾಸ್ಟೆಲ್ಗೆ ಮತ್ತೇನಾದರೂ ಅವಶ್ಯಕತೆ ಇದೆಯೇ ಎಂದು ಅಧಿಕಾರಿಗಳು ಮತ್ತು ವಾರ್ಡನ್ ಬಳಿ ಚರ್ಚಿಸಿ ಮಾಹಿತಿಯನ್ನ ಪಡೆದುಕೊಂಡ್ರು. ಇನ್ನು ಭೇಟಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 262 ಹಾಸ್ಟೆಲ್ಗಳಿವೆ. 119 ಬಿಸಿಎಂ, ಅಲ್ಪಸಂಖ್ಯಾತ 21, ಪರಿಶಿಷ್ಟ ವರ್ಗದ 16 ಹಾಸ್ಟೆಲ್ಗಳಿವೆ. ಈತ ಸರ್ಕಾರದ ಮಂಜೂರಾತಿಯ ಆಧಾರದ ಮೇಲೆ ಮಕ್ಕಳನ್ನ ಹಾಸ್ಟೆಲ್ಗೆ ದಾಖಲಾತಿ ಮಾಡಿಕೊಳ್ಳಲಾಗ್ತಾ ಇದೆ. 104 ಹಾಸ್ಟೆಲ್ಗಳಲ್ಲಿ 10,726 ವಿದ್ಯಾರ್ಥಿಗಳ ಮಂಜೂರಾತಿಯಾಗಿದ್ದು, ಅದರಲ್ಲಿ 11,912 ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿದ್ದೇವೆ. ಬಿಸಿಎಂ 11,000 ಮಂಜೂರಾತಿಯಾಗಿದ್ದು, 10,000 ಮಕ್ಕಳು ದಾಖಲಾತಿಯಾಗಿದ್ದಾರೆ. ಅಲ್ಪಸಂಖ್ಯಾತರಲ್ಲಿ 1,150 ಮಂಜೂರಾತಿಯಾಗಿದ್ದು, 1,774 ದಾಖಲಾಗಿದೆ ಎಂದಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಾಗೆ ಅಂದರೆ ವಿಶೇಷವಾಗಿ SC STಗಳ ಮಕ್ಕಳಿಗೆ 104 ಹಾಸ್ಟೆಲ್ಗಳು ನಮ್ಮ ಜಿಲ್ಲೆಯಲ್ಲಿದ್ದಾವೆ. BCM ಹಾಸ್ಟೆಲ್ಗಳು 119 ಇದ್ದಾವೆ. ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳು 21 ಇದೆ. ಪರಿಶಿಷ್ಟ ವರ್ಗಗಳ ಹಾಸ್ಟೆಲ್ಗಳು ಇಲಾಖೆಯಿಂದ ಇರ್ತಕ್ಕಂಥದ್ದು 16 ಹಾಸ್ಟೆಲ್ಗಳಿದ್ದಾವೆ. ಒಟ್ಟು 262 ಹಾಸ್ಟೆಲ್ಗಳು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥವು. ನಮಗೆ ಮಕ್ಕಳು ಎಷ್ಟು ಜನನ ಅಕಾಮಡೇಟ್ ಮಾಡಬಹುದು ಅಂತೇಳಿ ಸರ್ಕಾರದಿಂದ ಮಂಜೂರಾತಿ ಇರಬೇಕು. ಎಷ್ಟು ಜನ ಬೇಕಾದ್ರೆ ಸೇರಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಊಟ ಕೊಡಬೇಕು, ಅವರಿಗೆ ಉಪಚಾರ ಕೊಡಬೇಕು, ರೂಮ್ ಕೊಡಬೇಕು ಎಲ್ಲ. ಪರಿಶಿಷ್ಟ ಜಾತಿ ಜನಾಂಗ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 104 ಹಾಸ್ಟೆಲ್ಸಲ್ಲಿ 10,726 ಮಂಜೂರಾತಿ ಆಗಿರೋದು ಸೀಟ್ ಇರೋದು. ಆದರೆ ನಾವು ಅಡ್ಮಿಟ್ ಮಾಡಿರೋದು ಎಷ್ಟಂದರೆ 11,912. ಇನ್ನೂ 1,000 ಜಾಸ್ತಿ ಮಾಡಿದ್ದಾರೆ. ಯಾಕೆಂದರೆ ಅಷ್ಟು ಡಿಮ್ಯಾಂಡ್ ಇದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ 1,000 ಹೆಚ್ಚೇ ಮಾಡಿಕೊಂಡಿದ್ದಾರೆ. ಅದಕ್ಕೂ ಕೂಡ ಊಟ ಉಪಚಾರ ಎಲ್ಲ ಸರ್ಕಾರ ಕೊಡ್ತಾ ಇದೆ. BCM ಹಾಸ್ಟೆಲ್ನಲ್ಲಿ 11,000 ಮಂಜೂರಾತಿ ಆಗಿದೆ. ಅದರಲ್ಲಿ 10,000 ಮಕ್ಕಳನ್ನು ಅಡ್ಮಿಟ್ ಮಾಡಿದ್ದಾರೆ. ಒಂದಿಷ್ಟು ಕಡಿಮೆ ಆಗಿದೆ. ಅಲ್ಪಸಂಖ್ಯಾತರಲ್ಲಿ 1,550 ಮಂಜೂರಾಗಿದೆ. 1,744
ಅಡ್ಮಿಟ್ ಆಗಿದೆ, ಅಂದರೆ ಹೆಚ್ಚು ಮಾಡಿದೆ, 200 ಹೆಚ್ಚಾಗಿದೆ. ಅದೇ ಪ್ರಕಾರ ಪರಿಶಿಷ್ಟ ವರ್ಗಗಳಲ್ಲಿ 2163 ಮಂಜೂರಾಗಿದ್ದರೆ ಅಡ್ಮಿಟ್ ಆಗಿರೋದು 1784. ಒಟ್ಟು 25,455 ಮಂಜೂರಾಗಿದ್ದರೆ ನಮ್ಮ ಜಿಲ್ಲೆಯಲ್ಲಿ 25,450 ಜನರನ್ನು ಅಡ್ಮಿಟ್ ಮಾಡಿದ್ದಾರೆ. ಇದು ಒಂದು ರೆವಲ್ಯೂಷನ್ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು, ಎಸ್ಪಿ ಕೆವಿ ಅಶೋಕ್ ಹಾಗೂ ಅಧಿಕಾರಿಗಳು ಸಾಥ್ ನೀಡಿದರು. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.